ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದಾರೆ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಈ ರೀತಿಯ 10 ಹಲವು ಬ್ರಿಟಿಷರ ಕಾಲದ ನಾಣ್ಯಗಳಾಗಿರಬಹುದು ಮತ್ತು ರಿಪಬ್ಲಿಕ್ ಇಂಡಿಯಾದ ಕಾಯಿನ್ಗಳಾಗಿರಬಹುದು, ಅದರ ಬಗ್ಗೆ ಸೂಕ್ತ ವಿವರಣೆ ಇರುವಂಥದ್ದು. ಆಸಕ್ತರು ಹೋಗಿ ತಮಗೆ ಇಷ್ಟ ಬಂದಂತಹ ವಿಡಿಯೋಗಳನ್ನು ನೋಡಬಹುದು ಮತ್ತು ತಮ್ಮ ಬಳಿ ಇರುವಂತಹ ನಾಣ್ಯಗಳ ಬೆಲೆಯನ್ನು ಆ ಒಂದು ವಿಡಿಯೋಗಳ ಮೂಲಕ ತಿಳ್ಕೊಳ್ಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು 2 ಆ್ಯನಾ 2 ಆ್ಯನಾ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಇದರ ಬೆಲೆ ಏನು ಮತ್ತು ಇದರಲ್ಲಿ ಎಷ್ಟು ವರ್ಷಗಳು ಬಂದಿರುವಂಥದ್ದು, ಅಂದರೆ ಎಷ್ಟು ವರ್ಷಗಳಲ್ಲಿ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂಥದ್ದು. ಇವತ್ತಿನ ಈ ಒಂದು 2026ರ ಇಸವಿಯಲ್ಲಿ ಯಾವ ಒಂದು 2 ಆ್ಯನಾ ನಾಣ್ಯಗಳಿಗೆ ಹೆಚ್ಚು ಬೇಡಿಕೆ ಇರುವಂಥದ್ದು. ಹೌದು, ಈ 2 ಆ್ಯನಾದಲ್ಲಿ ಸುಮಾರು ವರ್ಷಗಳಲ್ಲಿ ರೇರ್ ನಾಣ್ಯಗಳಿರುವಂಥದ್ದು. ಅಂದರೆ 1918ರಲ್ಲಿ ಶುರುವಾಗಿದ್ದು 1936ರಲ್ಲಿ ಮಧ್ಯದಲ್ಲಿ ಕೆಲವೊಂದು ವರ್ಷಗಳು ಡಿಸ್ಕಂಟಿನ್ಯೂ ಆಗಿರುವಂಥದ್ದು. ಆದರೆ 1918ರಿಂದ 1936ರವರೆಗೆ ಸುಮಾರು ಒಂದು 12 ವರ್ಷದಲ್ಲಿ ರಿಲೀಸ್ ಆಗಿದೆ. 10ರಿಂದ 12 ವರ್ಷಗಳಲ್ಲಿ ಆಲ್ಮೋಸ್ಟ್ 2-3 ಮಿಂಟಲ್ಲಿ ಮಾತ್ರ ರಿಲೀಸ್ ಆಗಿರುವಂಥದ್ದು. ನೋಡ್ಕೊಳ್ಳಿ, ಕೆಲವೊಂದು ಏನು ಹೇಳ್ತಾರೆ ಮಿಂಟ್ ಮಾರ್ಕ್ಗಳಲ್ಲಿ ಮತ್ತು ಕೆಲವೊಂದು ಇಸವಿಗಳಲ್ಲಿ ಇದು ತುಂಬ ರೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಹತ್ತತ್ರ ಕೆಲವೊಂದು ಏನು 2 ಆ್ಯನಾ UNC ಕಂಡೀಷನ್ ಕಾಯಿನ್ಗಳು 10ರಿಂದ 15,000 ರೂಪಾಯಿವರೆಗೂ ಹೋಗುತ್ತೆ. ಮತ್ತು ಕೆಲವೊಂದು 2,000ರಿಂದ 3,000 ರೂಪಾಯಿ ಇರುವಂಥದ್ದು. ಆದರೆ UNC ನಿಮಗೆ ಇರಬೇಕು, ಪರ್ಫೆಕ್ಟ್ UNC. ಯಾವುದೇ ರೀತಿಯ ಟೋಲ್ಡ್ ಕಾಯಿನ್ಗಳು, ಟೂಲ್ಡ್ ಕಾಯಿನ್ಗಳಂತ ಏನು ಹೇಳ್ತಾರೆ ಅಂದರೆ ತಿದ್ದಿರುವ ಕಾಯಿನ್ಗಳು, ಆ ರೀತಿ ಅದಕ್ಕೆ ಬೆಲೆ ಇರೋದಿಲ್ಲ. ಮತ್ತು ವಾಶ್ಡ್ ಕಾಯಿನ್ಸು ಅದಕ್ಕೂ ಕೂಡ ಹೆಚ್ಚಿನ ಬೆಲೆ ಇರೋದಿಲ್ಲ. ಸೊ ನೀವು ಈಗ ನಾನು ಆಗಲೇ ಹೇಳಿದೆ, ಈ ಒಂದು ಕಾಪರ್ ನಿಕ್ಕಲ್ನ 5.8 ಗ್ರಾಮ್ನ ನಾಣ್ಯ, 5.83 ಗ್ರಾಮ್ ಎಕ್ಸಾಕ್ಟ್ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಈ ನಾಣ್ಯದ ಶೇಪ್ ನಿಮಗೆ 5 ಪೈಸದ ಶೇಪ್ ಬರುತ್ತಲ್ಲ, 5 ಪೈಸೆ ಬರ್ತಾ ಇತ್ತಲ್ಲ ನಮಗೆ ಹಳೆಯ 5 ಪೈಸಾ, ಆ ರೀತಿ ಇರುವಂಥದ್ದು. ಸ್ಕ್ವೇರ್ ರೌಂಡೆಡ್ ಕಾರ್ ಅಂತಾರೆ, ಅಂದರೆ ಸ್ಕ್ವೇರ್ ಶೇಪ್ ಮತ್ತು ಕಾರ್ನರಲ್ಲಿ ರೌಂಡ್, ಅಂದರೆ ಫ್ಲ್ಯಾಟ್ ಎಡ್ಜ್ ಇಲ್ಲ, ಅಂದರೆ ಶಾರ್ಪ್ ಎಡ್ಜ್ ಇಲ್ಲ, ಒಂಥರ ಕರ್ವ್ಡ್ ಎಡ್ಜ್ ಇರುವಂಥದ್ದು. ಇದನ್ನು ಸ್ಕ್ವೇರ್ ರೌಂಡ್ ಶೇಪ್ ಅಂತ ಕರೀತಾರೆ. ಈ ನಾಣ್ಯಗಳಿಗೆ ಅಂದರೆ ಕೊನೆಯ ವರ್ಷಗಳ ನಾಣ್ಯಗಳಿಗೆ, ಅಂದರೆ 1936, 35, 36 ರಿಲೀಸ್ ಆಯ್ತಲ್ಲ, ಅದಕ್ಕೆ ಹೆಚ್ಚಿನ ಬೆಲೆ ಇಲ್ಲ. ಸುಮಾರು ಸ್ಟಾರ್ಟಿಂಗ್ ಪ್ರೈಸು 40ರಿಂದ ಶುರುವಾಗಿ UNC ಕಂಡೀಷನ್ ಕಾಯಿನ್ಗೆ ಒಂದು 200 ರೂಪಾಯಿವರೆಗೂ ಸಿಗ್ಬೋದು, 200, 100. ಆದರೆ ಎಕ್ಸ್ಟ್ರಾ ಫೈನ್ ಕಂಡೀಷನ್ಗೆ 200, 300. ನಿಮ್ಮ ಹತ್ರ ಏನಾದ್ರೂ UNC ಗ್ರೇಡ್ ಇತ್ತು ಅಂದರೆ ಅದರಲ್ಲೂ ಕೂಡ 1,000 ರೂಪಾಯಿ ಇರುವಂಥದ್ದು. 1936 1,000 ರೂಪಾಯಿ ಮೇಲೆ 1,000, 1,500 ರೂಪಾಯಿ. ಕೆಲವೊಂದು ನಾಣ್ಯಗಳಿಗೂ BUNC ಅಂದರೆ ಬ್ರಿಲಿಯಂಟ್ ಲಸ್ಟರ್ ಕಾಯಿನ್ ಇತ್ತು ಅಂದರೆ ಅದಕ್ಕೆ 1,700 ರೂಪಾಯಿ ಕೂಡ ಸಿಗುತ್ತೆ. ಉಳಿದಂತೆ ಎಲ್ಲ ಈ ಒಂದು 2 ಆ್ಯನಾದ ಎಲ್ಲ ನಾಣ್ಯಗಳು UNC ಕಂಡೀಷನಲ್ಲಿ ನಿಮಗೆ ಒಂದು 1,000 ರೂಪಾಯಿ ಮೇಲೇ ಇರುವಂಥದ್ದು. ಯಾವುದಕ್ಕೂ 1,000 ರೂಪಾಯಿಗಿಂತ ಕಡಿಮೆ ಇಲ್ಲ. ನೋಡಿ, ಇದು ನನ್ನ ಹತ್ರ ಇರುವಂಥದ್ದು ಆಲ್ಮೋಸ್ಟು ಯಾವ ಥರ ಅಂತಾರೆ, ಹೆವಿ ಯೂಸ್ಡ್ ಕಾಯಿನ್, ಅಂದರೆ ತುಂಬ ಯೂಸ್ ಆಗಿರುವಂತಹ ನಾಣ್ಯ. ಇದಕ್ಕೆಲ್ಲ 50 ರೂಪಾಯಿ ಸಿಗುತ್ತಷ್ಟೇ. ನನಗೆ ಸುಮಾರು ಜನ ಈ ಶನಿವಾರ ಭಾನುವಾರ ಕೂಡ ಫೋಟೋಸ್ ಕಳಿಸಿದ್ರು 2 ಆ್ಯನದು. ಎಲ್ಲವೂ ಕೂಡ ಯೂಸ್ಡ್ ಕಾಯಿನ್ಸು, ಒಂದು 50 ರೂಪಾಯಿ 40 ರೂಪಾಯಿ ಅಷ್ಟೇ ಬಾಳುತ್ತೆ ಸರ್, ಯಾವುದು ಏನು ಹೆಚ್ಚಿಗೆ ಬೆಲೆ ಬಾಳೋದಿಲ್ಲ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪ್ರೈಸ್ ಚಾರ್ಟ್, ಅಂದರೆ ಯಾವ ಒಂದು ಇಸವಿಯ ನಾಣ್ಯಗಳಿಗೆ ಮತ್ತು ಯಾವ ಒಂದು ಕ್ಯಾಟಗರಿಯ ನಾಣ್ಯಗಳಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ. 1920 ಅದು ರೇರ್ ಕ್ಯಾಟಗರಿ ಇರುವಂಥದ್ದು. 1920ರ ನಾಣ್ಯ UNC ಕಂಡೀಷನಲ್ಲಿ 7,000 ರೂಪಾಯಿ ಬೆಲೆ ಬಾಳುತ್ತೆ. ಅದೇ ನೋಡಿ, ಫೈನ್ ಕಂಡೀಷನಲ್ಲಿ, ಯೂಸ್ಡ್ ಕಂಡೀಷನಲ್ಲಿ ಬರೀ 100 ರೂಪಾಯಿ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಸುಮಾರು ರೇರ್ ಕಾಯಿನ್ಗಳಿರುವಂಥದ್ದು, ಎಲ್ಲವೂ ಕೂಡ 23, 24, 25 ಎಲ್ಲವೂ ಕೂಡ ರೇರ್ ಕ್ಯಾಟಗರಿಯಲ್ಲಿರುವಂಥದ್ದು. ಹೆಚ್ಚು ಬೆಲೆ ಇರುವಂಥದ್ದು 1934ರ ನಾಣ್ಯಕ್ಕೆ, 1934ರ ಕೋಲ್ಕತ್ತಾ ಮಿಂಟ್ನ ನಾಣ್ಯಕ್ಕೆ 10,000 ರೂಪಾಯಿ ಇರುವಂಥದ್ದು. ನೋಡಿ, ಬರೀ 2 ಆ್ಯನಾ ನಾಣ್ಯಕ್ಕೆ 10,000 ರೂಪಾಯಿ ಇರುವಂಥದ್ದು. ತುಂಬ ಅಂದರೆ ತುಂಬ ಯುನಿಕ್ ಇರುವಂಥದ್ದು ಈ ನಾಣ್ಯ. ನೋಡ್ತಾ ಇದ್ದೀನಿ ನೀವು ಅಬ್ಸರ್ವ್ ಸೈಡಲ್ಲಿ 2 ಆ್ಯನಾ ಅಂತ ತೆಲುಗು, ಹಿಂದಿ, ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂಥದ್ದು. ಅದಾದ ಮೇಲೆ ಜಾರ್ಜ್ 5 ಇವರ ಒಂದು ಭಾವಚಿತ್ರ ಇರುವಂಥದ್ದು ನಾಣ್ಯದ ರಿವರ್ಸ್ ಸೈಡ್ನಲ್ಲಿ. ತುಂಬ ಅಂದರೆ ನನ್ನ ಹತ್ರ ಒಂದು 1918, 19ರ ನಾಣ್ಯ. ಇವಕ್ಕೆಲ್ಲ ಏನು ಅಷ್ಟೊಂದು ಬೆಲೆ ಇಲ್ಲ. ಈಗೆಲ್ಲ ನಾನು ಆಗಲೇ ಹೇಳ್ದಂಗೆ 50 ರೂಪಾಯಿಂದ 100 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು. ಯಾಕೆಂದರೆ ಇವು ಹೆವಿ ಯೂಸ್ಡ್ ಕಾಯಿನ್ಸ್ ಅಂದರೆ ತುಂಬ ಬಳಕೆ ಇದ್ದಂತಹ ನಾಣ್ಯಗಳು. ತುಂಬ ಜನಗಳು ಬಳಸಿದ್ರು. ಆ ಒಂದು ಕಾರಣಕ್ಕೆ ನಾಣ್ಯ ತುಂಬ ಸವೆದು ಹಾಳಾಗಿರುವಂಥದ್ದು. ಆ ಒಂದು ಹಾಳಾಗಿರುವಂಥ ನಾಣ್ಯಕ್ಕೆ, ಅಂದರೆ ಪರ್ಫೆಕ್ಟ್ ಗ್ರೇಡಲ್ಲಿ ಇಲ್ಲದಿರುವಂಥ ನಾಣ್ಯಕ್ಕೆ ಸುಮಾರು ಅಷ್ಟೇ ಸಿಗೋದು, 40ರಿಂದ 100 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು. ಪರ್ಫೆಕ್ಟ್ UNC ಗ್ರೇಡ್ ಇತ್ತು ಅಂದರೆ ಎಲ್ಲ ನಾಣ್ಯಗಳು 2,000, 1,500, ಅದ್ರ ಮೇಲಿನೇ ಮಾತುಗಳೇ, ಅದಕ್ಕಿಂತ ಕೆಳಗಡೆ ಇಲ್ಲ. ಸೊ ಯಾರ ಹತ್ರ ಅದು UNC ಕಾಯಿನ್ ಇತ್ತು ಅಂದರೆ ನನ್ನ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಇದೆಯಲ್ಲ, ಸುಮಾರು ಜನ ಕೊಟ್ಟಿದ್ದೀನಿ ಆಲ್ರೆಡಿ, ಒಂದು 800-900 ಜನ ಹತ್ರ ನನ್ನ ವಾಟ್ಸಪ್ ನಂಬರ್ ಇರುವಂಥದ್ದು. ದಯವಿಟ್ಟು UNC ಕಾಯಿನ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ, ಯಾವ ಇಸವಿ ಏನು ಇತ್ತ ಅಂತ. ಈ ಚಾರ್ಟ್ ನೋಡಿದ್ರೆ ನಿಮ್ಗೆ ಅಲ್ಲಿ ಪ್ರೈಸ್ ಅರ್ಥ ಆಗುತ್ತೆ.
ನಾನು ಇದುವರೆಗೂ ಯಾವ ಈ ಒಂದು 2 ಆ್ಯನದಲ್ಲಿ ಯು ಎನ್ ಸಿ ಕಾಯಿನ ಬರೀ ಫೋಟೋಸಾಗಿ ನೋಡಿದ್ದೀನಿ, ಲೈವಾಗಿ ನೋಡಿಲ್ಲ. ಅದು ಒಂದು ಆಗಿಬಿಡಲಿ, ಯಾವ್ದಾನ ಎಕ್ಸಿಬಿಷನಲ್ಲಿ ಬಂದಾಗ ಭೇಟಿ ಆದಾಗ ತೋರಿಸೋರಂತೆ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಕೊಂತೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.